सकलं कुर्वन्न पवित्रीकृतं वन्दे तं जगदीश्वरं प्रतिदिनं श्रीबालगंगाधर परम पूज्य जगद्गुरु पद्मभूषण पुरस्कृत भैरवैक्य डॉक्टर ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕ್ಷೇತ್ರಾದಿ ದೇವತೆಗಳಾದ ಕಾಲಭೈರವೇಶ್ವರ ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡುತ್ತಾ ಆದಿಚುಂಚನಗಿರಿ ಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ 72ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರಿಗೂ ನನ್ನ ನಮನಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಅಧಿದೇವತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಜಗನ್ಮಾತೆಯಾದ ಹೊನ್ನಾದೇವಿ ತಾಯಿಯನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರದ ಈ ದೇವಸ್ಥಾನದ ಅಧಿದೇವತೆ ಕಾಲಭೈರವೇಶ್ವರನನ್ನು ಸ್ಮರಣೆ ಮಾಡುತ್ತಾ ಈ ಊರಿನಲ್ಲಿ ನೆಲೆಸಿರುವಂತಹ ಸುಮಾರು 15 ದೇವಸ್ಥಾನಗಳಲ್ಲಿರುವಂತಹ ಎಲ್ಲ ದೇವರುಗಳನ್ನು ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಿ ಭೈರವನ ಅನುಗ್ರಹ ಕಾಲಭೈರವನ ಅನುಗ್ರಹ ಖಡ್ಗಂ ಶೂಲಂ ಕಪಾಲಂಚ ಡಮರಂ ಭೀಮನಮಶ್ರಕಂ ಅಂತ ಹೇಳುವಂಥ ಮಾತಿದೆ. ಖಡ್ಗ ಶೂಲ ಕಪಾಲ ಡಮರವನ್ನು ಹೊಂದಿರುವಂತಹ ಭೈರವ ಸಿಂಗನಾಥನ ಮುಖಾಂತರ ಆ ಶಬ್ದದ ಮುಖಾಂತರ ಭೈರವನ ಭಕ್ತರನ್ನು ಜೋಗಪ್ಪಗಳ ಮುಖಾಂತರ ಇರಬಹುದು ಅಥವಾ ಅರ್ಚಕರ ಮುಖಾಂತರ ಇರಬಹುದು ಅನುಗ್ರಹಿಸುವಂಥ ಶಕ್ತಿ ಆ ಭೈರವನಲ್ಲಿರುವಂತಹ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಶಕ್ತಿ ಕಾಲಭೈರವೇಶ್ವರ. ಆ ಕಾಲಭೈರವೇಶ್ವರನ ಅನುಗ್ರಹ ತುಂಬ ಇದೆ. ಭೈರವ ಅನುಗ್ರಹಿಸಿದರೆ ಅವನು ಮನಸ್ಸು ಮಾಡಿದರೆ ಯಾವ ಕೆಲಸ ಆಗಲಾರದೋ ಆ ಕೆಲಸ ಎಲ್ಲವೂ ಆಗುತ್ತೆ. ಹಾಗಾಗಿ ಭೈರವನ ಆರಾಧಕರು ನಾಥ ಸಂಪ್ರದಾಯದ ಮಶ್ಚಂದ್ರನಾಥರು ಅಥವಾ ಗೋರಖನಾಥರು ಇಬ್ಬರು ಈ ಭೈರವನ ಪ್ರತಿಷ್ಠಾಪನೆಯನ್ನು ನವನಾಥರ ಮುಖಾಂತರ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಈ ದೇವಸ್ಥಾನಗಳು ಖಂಡಿತವಾಗಿಯೂ ಸುಮಾರು 33-34 ಹಳ್ಳಿಗಳಿಗೆ ಅಧಿದೇವತೆಯಾಗಿ ಗ್ರಾಮ ದೇವತೆಯಾಗಿ ಹೊನ್ನಾದೇವಿ ನಿಂತಿದ್ದಾಳೆ. ಆ ವಿಶೇಷ ಅಂತ ಹೇಳಿದ್ರೆ ನಾಥ ಸಂಪ್ರದಾಯದಲ್ಲಿ ಪೂಜಿಸಲ್ಪಡುವಂಥ ಎಲ್ಲ ದೇವರುಗಳು, ಅದರಲ್ಲೂ ಕಾಲಭೈರವೇಶ್ವರ ಸ್ವಲ್ಪ ದೂರದಲ್ಲಿ ಇದ್ದರೆ, ಊರಿನ ಹೊರಗಡೆ ಇದ್ದಂತೆ ಇದ್ದರೆ, ಆದರೆ ಊರಿನ ಒಳಗೆ ಗ್ರಾಮ ದೇವತೆಯಾಗಿ ತಾಯಿ ಜಗನ್ಮಾತೆ ನಿಂತಿರ್ತಾಳೆ. ಅವಳ ಆರಾಧನೆ ನಡೀತಾನೆ ಇರುತ್ತೆ. ಅದು ಎಲ್ಲ ಕಡೆ ನಾವು ನೋಡ್ತೀವಿ. ಹೊನ್ನಾದೇವಿ ಇರ್ಬೋದು, ಮುಳುಕಟ್ಟಮ್ಮ ಇರ್ಬೋದು, ಅಥವಾ ಅಕ್ಕಿಲಕ್ಕಮ್ಮ ಇರ್ಬೋದು, ಎಲ್ಲ ದೇವತೆಗಳನ್ನು ನಾವು ತುಂಬ ಕಡೆ ನೋಡ್ತಾ ಇದ್ದೀವಿ. ಕೆಂಚಮ್ಮ ದೇವಿ ಇರ್ಬೋದು, ಅದರ ಗದ್ದೆ ಕೆಂಪಮ್ಮ ಇರ್ಬೋದು, ಹೀಗೆ ಬೇರೆ 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 ಹೆಸರುಗಳಿಂದ ಕರೆದು ಆರಾಧನೆ ಮಾಡುವಂಥ ಒಂದು ವಿಶೇಷವಾದ ದೈವ. ಅದರಲ್ಲೂ ಶಿವನ ಅವತಾರದಿಂದ ಶಿವನ ಇಚ್ಛೆಯಂತೆ ಅವತರಿಸಿರುವಂಥ ಆ ಭೈರವ ಕಾಲಭೈರವ, ಕಾಲಾತೀತ ಭೈರವ ನಿಮ್ಮೆಲ್ಲರನ್ನು ಕಾಪಾಡಿ ನಿಂತೋಡಿ ಕಾಲಭೈರವನಲ್ಲಿ ಜಗನ್ಮಾತೆಯಾದ ನಮಗೆಲ್ಲರಿಗೂ ಇಚ್ಛಾಶಕ್ತಿಯನ್ನು ಕೊಡ್ತಾಳೆ, ಅವಳು ಜ್ಞಾನಶಕ್ತಿಯನ್ನು ಕೊಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಕೆಲಸ ಕಾರ್ಯಗಳು ಮಾಡುವಂತಹ ಕ್ರಿಯಾಶಕ್ತಿಯನ್ನು ಕೊಡುವಂತಹ ಶಕ್ತಿ ಆ ದೇವರು ಹೊನ್ನಾದೇವಿ ನಮಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ತಾಯಿ ಸುಲಭವಾಗಿ ಬಹಿರ್ಮುಖ ಸುದುರ್ಲಭ. ಬಹಿರ್ಮುಖ ಅಂತ ಹೇಳಿದ್ರೆ ಹೊರಗಿನಿಂದ ನಮಗೆ ಅವಳು ನೋಡೋದಕ್ಕೆ ಖಂಡಿತವಾಗಿಯೂ ಸಿಕ್ಕಲಾರದು. ಅಂತರ್ಮುಖ ಸುದುರ್ಲಭ ಅಂದರೆ ಬಹಿರ್ಮುಖ ಸುದುರ್ಲಭ ಸಿಕ್ಕಲಾರದು. ಅಂತರ್ಮುಖವಾಗಿ ಹೋಗುವವರಿಗೆ ಅತ್ಯಂತ ಸುಲಭದಲ್ಲಿ ಸಿಕ್ಕುವಂಥ ತಾಯಿ ಅಂತ ಹೇಳಿದ್ರೆ ಜಗನ್ಮಾತೆ. ಅಂಥ ತಾಯಿಯನ್ನು ಮತ್ತೊಂದು ಸಲ ಸ್ಮರಣೆ ಮಾಡಿ ಇವತ್ತಿನ ಈ ಅನ್ನದಾನ ಕಾಲಭೈರವೇಶ್ವರ ಅರವಟ್ಟಿಗೆ ಅನ್ನದಾನದ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಮಾತನಾಡಿದರು. ವಿಶೇಷವಾಗಿ ಆಗಿನ ಕಾಲದಲ್ಲಿ ಬಹಳ ಕಡಿಮೆಯಲ್ಲಿ ಮುದ್ದೆ, ರಾಗಿ ಮುದ್ದೆ ಮತ್ತು ಯಾವುದು ಅವರೆಕಾಳು ಸಾಂಬಾರು ತುಂಬ ಕಡೆ ಅದನ್ನು ನಡೆಸ್ತಾ ಇರ್ತಾರಲ್ಲ, ಆ ರೀತಿಯಾಗಿ ಮಾಡ್ತಾ ಇರುವಂಥ ವ್ಯವಸ್ಥೆ ಇತ್ತು. ಇವತ್ತು 7-8 ಸಾವಿರ ಜನಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ಇವತ್ತು ಆದಿಚುಂಚನಗಿರಿ ಕಾಲಭೈರವನ ಅನುಗ್ರಹದಿಂದ ಸುಮಾರು ಜಾತ್ರೆ ಸಂದರ್ಭದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 3-4 ಲಕ್ಷ ಜನಕ್ಕೆ ಊಟ ಹಾಕ್ತೇವೆ. ಆ 3-4 ಲಕ್ಷ ಜನರಿಗೆ ಯಾರು ಬಂದವರಿಗೆ ಊಟ ಇಲ್ಲದೆ ಹೋಗಬಾರ್ದು ಅಂತ ಹೇಳಿ ಬೇರೆ ನಮ್ಮ ತುರುವೇಕೆರೆಯವರು ಒಂದು ಕಾಲಭೈರವೇಶ್ವರ ಟ್ರಸ್ಟನ್ನು ಮಾಡಿಕೊಂಡು BJS ಕಾಲಭೈರವ ಟ್ರಸ್ಟ್ ಅಂತ ಮಾಡಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಭದ್ರಾವತಿಯವರು ಮಾಡ್ತಾ ಇದ್ದಾರೆ, ಬೆಂಗಳೂರಿನವರು 2 ಕಡೆಯವರು ಮಾಡ್ತಾರೆ, ಮತ್ತು ಶ್ರೀ ಕ್ಷೇತ್ರದವರು ಮಾಡ್ತಾ ಇರ್ತಾರೆ. ಹಾಗಾಗಿ ಅನ್ನದಾನಿ ಭೈರವ ಎನಿಸ್ಕೊಂಡಿದ್ದ ನಮ್ಮ ಭೈರವನಿಗೆ ಅನ್ನದಾನ ಅತ್ಯಂತ ಶ್ರೇಷ್ಠವಾದ ದಾನ. ಹಾಗಾಗಿ ಎಷ್ಟೋ ನಾವು ಕಳಿಸ್ತೀವಿ ಕಳಿತೀವಿ,
ಹಣ ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಶಾಶ್ವತವಾಗಿ ಉಳಿಯುವಂಥದ್ದು ಯಾವ